ಅಂಬೇಡ್ಕರ್ಗೆ ದೂರದೃಷ್ಟಿ. ಅಂಬೇಡ್ಕರ್ ಅದು ಚರ್ಚೆ ಮಾಡ್ತಾರೆ, ಡಿಬೇಟ್, ಕಾನ್ಸ್ಟಿಟ್ಯೂಂಟ್ ಡಿಬೇಟ್ಸಲ್ಲಿ ಇದೆ ನೋಡಿ. ಅಂಬೇಡ್ಕರ್ ಎದ್ದು ನಿಂತ್ಕೊಂಡು ಹೇಳ್ತಾರೆ ಅವರು, ಇಫ್ ವಿ ಗಿವ್ ದ ಸ್ಪೆಷಲ್ ಪ್ರಾವಿಷನ್ಸ್ ಟು ಮೀಡಿಯಾ ವಿಚ್ ಈಸ್ ರೂಲ್ಡ್ ಬೈ ದ ಮಾರ್ಕೆಟ್ ಫೋರ್ಸ್ ಇನ್ ಫ್ಯೂಚರ್ ಡೇಸ್, ಮುಂದಿನ ದಿನಗಳಲ್ಲಿ ಮಾಧ್ಯಮವನ್ನು ಮಾರ್ಕೆಟ್ ಫೋರ್ಸ್ ಆಳುತ್ತೆ, ಹಣವಂತರು ದುಡ್ಡಿರೋರು ಮಾಧ್ಯಮವನ್ನು ಕಂಟ್ರೋಲ್ ಮಾಡ್ತಾರೆ, ಆಗ ಅದೇ ಹಣವಂತರು ದುಡ್ಡಿರೋರು ಜನವನ್ನು ಕೊಂಡ್ಕೋತಾರೆ ಮಾಧ್ಯಮದ ಮೂಲಕ. ಅದರಿಂದ ಐ ಡೋಂಟ್ ವಾಂಟ್ ಟು ಗಿವ್ ಎನಿ ಸ್ಪೆಷಲ್ ಪ್ರಾವಿಷನ್ ಟು ದ ಪ್ರೆಸ್ ಅಂತ ಹೇಳ್ತಾರೆ ಅವರು. ಇವೆಲ್ಲ ಭಾಳ ಸುಮ್ಮನೆ ಯಾಕೆ ಕೊಟ್ಟಿಲ್ಲ ನನಗೂ ಅನ್ಸುತ್ತೆ. ಸುಮಾರು ಸಲ ಯಾಕೆ ಕೊಟ್ಟಿಲ್ಲ ಅಂಬೇಡ್ಕರ್ ಅಂತ ನಾನು ನೋಡಿದೆ. ಕಾನ್ಸ್ಟಿಟ್ಯೂಷನ್ ಯಾಕೆ ಯಾರು ಏನೇನು ಡಿಬೇಟ್ ಮಾಡಿದ್ದಾರೆ, ನೆಹರು ಹೇಳ್ತಾರೆ ಇಲ್ಲ ಒಂದು ಸ್ಪೆಷಲ್ ಪ್ರಾವಿಷನ್ ಕೊಟ್ಕೊಡ್ಬೇಕು ಅಂತ. ಅದಕ್ಕೆ ಡಿಬೇಟಲ್ಲಿ ಹೇಳ್ತಾರೆ ಅವರು, ಇಲ್ಲ ಕೊಡಬಾರ್ದು, ಕೊಟ್ಟರೆ ಈಗ ಆಗ್ಬೋದು ಅಂತ. ಈಗ ಆಗ್ತಾ ಇದೆ ಅದು. ಇವತ್ತಿನ ಪತ್ರಿಕೋದ್ಯಮ ಉಳಿಬೇಕಾದ್ರೆ ಭಾಳ ಈಗೆಲ್ಲ ಸಣ್ಣ ಪತ್ರಿಕೆಗಳು, ದೊಡ್ಡ ಪತ್ರಿಕೆಗಳು ಅಷ್ಟೇ ಪಾಪ ಎಲ್ಲ ಇಶ್ಯೂಲಿದ್ದಾವೆ. ಎಲ್ಲ ಇಶ್ಯೂಲಿದ್ದಾವೆ. ಆಕ್ಸಿಜನ್ ಹಾಕೊಂಡು ಆಕ್ಸಿಜನ್ ತಗೊಳ್ಳೆಲ್ಲ ಸತ್ತೋಗ್ಬಿಡ್ತಾವೆ ಈಗ. ಎಸ್ಪೆಷಲಿ ಸಣ್ಣ ಪತ್ರಿಕೆಗಳು, ಜಾಸ್ತಿ ಪೇಷಂಟ್ಸು ಸಣ್ಣ ಪತ್ರಿಕೆಗಳೇ. ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಇರೋಲ್ಲ ಸಣ್ಣ ಪತ್ರಿಕೆಗಳು, ತುಂಬ ಸಣ್ಣ ಪತ್ರಿಕೆಗಳು ICUಲಿವೆ. ಆಕ್ಸಿಜನ್ ಕೊಟ್ಟಿದ್ದಾರೆ. ಈಗ ಆಕ್ಸಿಜನ್ನ ತೆಗೆದ್ರೆ ಮಾಸ್ಕ್ನ ತುಂಬ ಪತ್ರಿಕೆಗಳು ಸತ್ತೋಗ್ತವೆ. ಅದು ನಮಗೆ ದೊಡ್ಡ ಸಮಾಜಕ್ಕೆ ಮತ್ತು ದೇಶಕ್ಕೆ, ದೇಶದ ಅಭಿವೃದ್ಧಿಗೆ ಬಹುದೊಡ್ಡ ನಷ್ಟ ಆಗುತ್ತೆ. ಈ ಪತ್ರಿಕೆಗಳನ್ನ ಉಳಿಸ್ಬೇಕು ಅಂತ ನಾವೇನು ಮಾಡಬೇಕು? ಲೆಟ್ ಅಸ್ ಡೂ ಬಿಸ್ನೆಸ್. ನಿಮ್ಗೇನು ಇದರಲ್ಲೇ ಇದೆ, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲೇ ಇದೆ. 60% ಸುದ್ದಿ ಮಾಡಿರಿ, 40% ಬಿಸ್ನೆಸ್ಗೆ ಅವಕಾಶ ಮಾಡಿಕೊಡ್ರಿ. ಮಾಡಿರಿ, ನೀವು ಸಣ್ಣ ಪತ್ರಿಕೆಗಳು ಮಾಡಿರಿ. ಬಿಸ್ನೆಸ್ ಅಂದರೆ ಹೋಗಿ ಸರ್ ಹೇಳಿದಾಗ ಅವ್ರ ಹಿಂದೆ ಹೋಗೋದಲ್ಲ. ಈಗ ಒಂದು ಹಬ್ಬ ಮಾಡ್ತಾರೆ ಊರಲ್ಲಿ, ಹಳ್ಳಿಗಳಲ್ಲಿ ಹಬ್ಬ ಮಾಡ್ತಾರೆ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ರಿ. ಊರವರು ದುಡ್ಡು ಎತ್ತು ಕೊಡ್ತಾರೆ ಸಂಘದಿಂದ ನಿಮಗೆ. ಅಂಬೇಡ್ಕರ್ ಜಯಂತಿಗಳು, ಬಸವ ಜಯಂತಿಗಳು ಮಾಡ್ತಾರೆ, ಎತ್ತಿ ದುಡ್ಡು ಹಾಕಿ ಅವ್ರ ಅಡ್ವರ್ಟೈಸ್ಮೆಂಟ್ಸು. ಜನರೇಟ್ ರೆವಿನ್ಯೂ ಫ್ರಮ್ ದ ಗ್ರಾಸ್ ರೂಟ್ ಲೆವೆಲ್. ನಾವ್ಯಾಕೆ ಸಾಯಬೇಕು? ಆಮೇಲೆ ನಮ್ಮನ್ನು ಟ್ರೀಟ್ ಮಾಡ್ತಾರಂಥ ಡಾಕ್ಟ್ರುಗಳು, ಸರ್ಕಾರಗಳು ಕೂಡ